ಡಿಕೆ ಶಿವಕುಮಾರ್ ಅವರ ಮುಂದೆ ಮೃತ ರಾಜಶೇಖರ್ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಇಡೀ ಮನೆಗೆ ರಾಜಶೇಖರ್ ಆಧಾರವಾಗಿದ್ದ ಅಂತೇಳಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಆಗ ಮೃತ ರಾಜಶೇಖರ್ ಕುಟುಂಬಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸತ್ತಿದ್ದಾನೆ. ರಾಜಶೇಖರ್ ಅವರು ಸೊ ಈ ದುರ್ಘಟನೆ ಆಗಬಾರ್ದಾಗಿತ್ತು. ಸೊ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಸೊ ಆ ಕುಟುಂಬ ಹತ್ರ ಮಾತಾಡೋಣ ಅಂತೇಳಿ ಬಂದಿದ್ದೇನೆ. ಮಿಕ್ಕಿದ ವಿಚಾರಗಳನ್ನ ನಮ್ಮ ಅಧಿಕಾರಿಗಳ ಹತ್ರ, ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಹತ್ರ. ನಾನು ಕಾಂಗ್ರೆಸ್ ಕಚೇರಿಯಲ್ಲೇ ಭೇಟಿ ಮಾಡಬಹುದಾಯ್ತು, ಆದರೆ ಸಾರ್ವಜನಿಕರು ಕೆಲವರೆಲ್ಲ ಬಂದು ನಾನು ಭೇಟಿ ಮಾಡಬೇಕು ಅಂತ ಆಸೆ ಪಟ್ಟರು. ಅದಕ್ಕೆ ಹೋಟೆಲ್ ಭೇಟಿ ಮಾಡ್ತೀನಿ ಅಂತ ರಾಯಲ್ ಫೋರ್ಟ್ ಸೊ ಅಲ್ಲಿ ಭೇಟಿ ಮಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಪಕ್ಷದ ಕಾರ್ಯಕರ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷ ಅವರಿಗೆ ಏನಾದರೂ ಸಹಾಯ ಮಾಡುತ್ತೆ ಸರ್? ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ಅವರ ಮುಂದೆ ಮೃತ ರಾಜಶೇಖರ್ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಇಡೀ ಮನೆಗೆ ರಾಜಶೇಖರ್ ಆಧಾರವಾಗಿದ್ದ ಅಂತೇಳಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಆಗ ಮೃತ ರಾಜಶೇಖರ್ ಕುಟುಂಬಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸತ್ತಿದ್ದಾನೆ. ರಾಜಶೇಖರ್ ಅವರು ಸೊ ಈ ದುರ್ಘಟನೆ ಆಗಬಾರ್ದಾಗಿತ್ತು. ಸೊ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಸೊ ಆ ಕುಟುಂಬ ಹತ್ರ ಮಾತಾಡೋಣ ಅಂತೇಳಿ ಬಂದಿದ್ದೇನೆ. ಮಿಕ್ಕಿದ ವಿಚಾರಗಳನ್ನ ನಮ್ಮ ಅಧಿಕಾರಿಗಳ ಹತ್ರ, ಕಾರ್ಯಕರ್ತರ ಹತ್ರ ಮತ್ತು ಸಾರ್ವಜನಿಕರ ಹತ್ರ. ನಾನು ಕಾಂಗ್ರೆಸ್ ಕಚೇರಿಯಲ್ಲೇ ಭೇಟಿ ಮಾಡಬಹುದಾಯ್ತು, ಆದರೆ ಸಾರ್ವಜನಿಕರು ಕೆಲವರೆಲ್ಲ ಬಂದು ನಾನು ಭೇಟಿ ಮಾಡಬೇಕು ಅಂತ ಆಸೆ ಪಟ್ಟರು. ಅದಕ್ಕೆ ಹೋಟೆಲ್ ಭೇಟಿ ಮಾಡ್ತೀನಿ ಅಂತ ರಾಯಲ್ ಫೋರ್ಟ್ ಸೊ ಅಲ್ಲಿ ಭೇಟಿ ಮಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಪಕ್ಷದ ಕಾರ್ಯಕರ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷ ಅವರಿಗೆ ಏನಾದರೂ ಸಹಾಯ ಮಾಡುತ್ತೆ ಸರ್? ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ಅವರ ಮುಂದೆ ಮೃತ ರಾಜಶೇಖರ್ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಇಡೀ ಮನೆಗೆ ರಾಜಶೇಖರ್ ಆಧಾರವಾಗಿದ್ದ ಅಂತೇಳಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಆಗ ಮೃತ ರಾಜಶೇಖರ್ ಕುಟುಂಬಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸತ್ತಿದ್ದಾನೆ. ರಾಜಶೇಖರ್ ಅವರು ಸೊ ಈ ದುರ್ಘಟನೆ ಆಗಬಾರ್ದಾಗಿತ್ತು. ಸೊ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಸೊ ಆ ಕುಟುಂಬ ಹತ್ರ ಮಾತಾಡೋಣ ಅಂತೇಳಿ ಬಂದಿದ್ದೇನೆ. ಮಿಕ್ಕಿದ ವಿಚಾರಗಳನ್ನ ನಮ್ಮ ಅಧಿಕಾರಿಗಳ ಹತ್ರ, ಕಾರ್ಯಕರ್ತರ ಹತ್ರ ಮತ್ತು ಸಾರ್ವಜನಿಕರ ಹತ್ರ. ನಾನು ಕಾಂಗ್ರೆಸ್ ಕಚೇರಿಯಲ್ಲೇ ಭೇಟಿ ಮಾಡಬಹುದಾಯ್ತು, ಆದರೆ ಸಾರ್ವಜನಿಕರು ಕೆಲವರೆಲ್ಲ ಬಂದು ನಾನು ಭೇಟಿ ಮಾಡಬೇಕು ಅಂತ ಆಸೆ ಪಟ್ಟರು. ಅದಕ್ಕೆ ಹೋಟೆಲ್ ಭೇಟಿ ಮಾಡ್ತೀನಿ ಅಂತ ರಾಯಲ್ ಫೋರ್ಟ್ ಸೊ ಅಲ್ಲಿ ಭೇಟಿ ಮಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಪಕ್ಷದ ಕಾರ್ಯಕರ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷ ಅವರಿಗೆ ಏನಾದರೂ ಸಹಾಯ ಮಾಡುತ್ತೆ ಸರ್? ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ಅವರ ಮುಂದೆ ಮೃತ ರಾಜಶೇಖರ್ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಇಡೀ ಮನೆಗೆ ರಾಜಶೇಖರ್ ಆಧಾರವಾಗಿದ್ದ ಅಂತೇಳಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ.
ಆಗ ಮೃತ ರಾಜಶೇಖರ್ ಕುಟುಂಬಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸತ್ತಿದ್ದಾನೆ. ಕುಟುಂಬಕ್ಕೆ ಭೇಟಿ ಹೇಳಿದ್ರಲ್ಲ ರಾಜಶೇಖರ್ ಅವರು. ಸೊ ಈ ದುರ್ಘಟನೆ ಆಗಬಾರ್ದಾಗಿತ್ತು. ಸೊ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಸೊ ಆ ಕುಟುಂಬ ಹತ್ರ ಮಾತಾಡೋಣ ಅಂತೇಳಿ ಬಂದಿದ್ದೇನೆ. ಮಿಕ್ಕಿದ ವಿಚಾರಗಳನ್ನ ನಮ್ಮ ಅಧಿಕಾರಿಗಳ ಹತ್ರ, ಕಾರ್ಯಕರ್ತರ ಹತ್ರ ಮತ್ತು ಸಾರ್ವಜನಿಕರ ಹತ್ರ. ನಾನು ಕಾಂಗ್ರೆಸ್ ಕಚೇರಿಯಲ್ಲೇ ಭೇಟಿ ಮಾಡಬಹುದಾಯ್ತು, ಆದರೆ ಸಾರ್ವಜನಿಕರು ಕೆಲವರೆಲ್ಲ ಬಂದು ನಾನು ಭೇಟಿ ಮಾಡಬೇಕು ಅಂತ ಆಸೆ ಪಟ್ಟರು. ಅದಕ್ಕೆ ಹೋಟೆಲಲ್ಲಿ ಭೇಟಿ ಮಾಡ್ತೀನಿ ಅಂತ ರಾಯಲ್ ಫೋರ್ಟ್. ಸೊ ಅಲ್ಲಿ ಭೇಟಿ ಮಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಪಕ್ಷದ ಕಾರ್ಯಕರ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷ ಅವರಿಗೆ ಏನಾದರೂ ಸಹಾಯ ಮಾಡುತ್ತೆ ಸರ್? ಈಗ ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ಅವರ ಮುಂದೆ ಮೃತ ರಾಜಶೇಖರ್ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಇಡೀ ಮನೆಗೆ ರಾಜಶೇಖರ್ ಆಧಾರವಾಗಿದ್ದ ಅಂತೇಳಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಆಗ ಮೃತ ರಾಜಶೇಖರ್ ಕುಟುಂಬಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸತ್ತಿದ್ದಾನೆ. ಕುಟುಂಬಕ್ಕೆ ಭೇಟಿ ಹೇಳಿದ್ರಲ್ಲ ರಾಜಶೇಖರ್ ಅವರು. ಸೊ ಈ ದುರ್ಘಟನೆ ಆಗಬಾರ್ದಾಗಿತ್ತು. ಸೊ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಸೊ ಆ ಕುಟುಂಬ ಹತ್ರ ಮಾತಾಡೋಣ ಅಂತೇಳಿ ಬಂದಿದ್ದೇನೆ. ಮಿಕ್ಕಿದ ವಿಚಾರಗಳನ್ನ ನಮ್ಮ ಅಧಿಕಾರಿಗಳ ಹತ್ರ, ಕಾರ್ಯಕರ್ತರ ಹತ್ರ ಮತ್ತು ಸಾರ್ವಜನಿಕರ ಹತ್ರ. ನಾನು ಕಾಂಗ್ರೆಸ್ ಕಚೇರಿಯಲ್ಲೇ ಭೇಟಿ ಮಾಡಬಹುದಾಯ್ತು, ಆದರೆ ಸಾರ್ವಜನಿಕರು ಕೆಲವರೆಲ್ಲ ಬಂದು ನಾನು ಭೇಟಿ ಮಾಡಬೇಕು ಅಂತ ಆಸೆ ಪಟ್ಟರು. ಅದಕ್ಕೆ ಹೋಟೆಲಲ್ಲಿ ಭೇಟಿ ಮಾಡ್ತೀನಿ ಅಂತ ರಾಯಲ್ ಫೋರ್ಟ್. ಸೊ ಅಲ್ಲಿ ಭೇಟಿ ಮಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಪಕ್ಷದ ಕಾರ್ಯಕರ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷ ಅವರಿಗೆ ಏನಾದರೂ ಸಹಾಯ ಮಾಡುತ್ತೆ ಸರ್? ಈಗ ಕಾಂಗ್ರೆಸ್ ಪಕ್ಷದ